ಮಳೆಯಿಂದಾಗಿ ಶಿರೂರು ಗುಡ್ಡ ಕುಸಿತ ಉಂಟಾಗಿ ಇವತ್ತಿಗೆ 14ನೇ ದಿನ. ಇನ್ನೂ ಕೂಡ ಅಲ್ಲಿ ನಾಪತ್ತೆಯಾದವರು 3 ಜನ ಇನ್ನೂ ಬಾಕಿ ಇದ್ದಾರೆ. ರಕ್ಷಣಾ ಕಾರ್ಯಾಚರಣೆ ಎಷ್ಟು ತೀವ್ರವಾಗಿ ನಡೀತು, ಅವ್ರಿಗೋಸ್ಕರ ಹುಡುಕಾಟ ಸಾಕಷ್ಟು ನಡೀತು. ಆದರೂ ಕೂಡ ಅವರು ಎಲ್ಲಿದ್ದಾರೆ ಅನ್ನೋಂಥ ಸುಳಿವು ಪತ್ತೆ ಆಗಿಲ್ಲ. ನಿನ್ನೆ ಸಂಜೆ ಈ ಕಾರ್ಯಾಚರಣೆಯನ್ನ ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲಾಯಿತು. ಯಾಕಂತಂದ್ರೆ ಅಲ್ಲಿ ಸಾಕಷ್ಟು ಅಡ್ಡಿ ಸಂಭವಿಸಿತು. ಹಾಗಾಗಿ ಆದರೆ ರಸ್ತೆ ದುರಸ್ತಿ ಮಾಡ್ತಾ ಇದ್ದಾರೆ IRB ಸಿಬ್ಬಂದಿ. ಈಗ ಸ್ಥಳದಲ್ಲಿ ಬೆಳಗಾವಿಯಿಂದ ಬಂದಿರುವಂತಹ ಮಷಿನರೀಸ್ನ ಉಪಯೋಗಿಸಿ ರಸ್ತೆ ದುರಸ್ತಿ ಮಾಡ್ತಾ ಇದ್ದಾರೆ. ಇವತ್ತು ಸಾಯಂಕಾಲ ಕೇರಳದಿಂದ ಸರ್ಚ್ ಆಪರೇಷನ್ಗೆ ಹೆಲ್ಪ್ ಆಗುವಂತಹ, ಸಹಾಯಕ ಆಗುವಂತಹ ಇನ್ನಷ್ಟು ಯಂತ್ರಗಳನ್ನು ತರಿಸಲಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ಆಪರೇಟರ್ ಕೂಡ ಬರ್ತಾರೆ ಅಂತ ಹೇಳಲಾಗ್ತಾ ಇದೆ. ಅವ್ರು ಬಂದ ನಂತರ ಯಂತ್ರ ತರಿಸಿ ಆನಂತರ ಹುಡುಕಾಟವನ್ನು ಮುಂದುವರಿಸಲಾಗತ್ತೆ. ಜುಲೈ 16ನೇ ತಾರೀಕು ಇಲ್ಲಿ ಗುಡ್ಡ ಕುಸಿತ ಸಂಭವಿಸಿತ್ತು. ಘಟನೆಯಲ್ಲಿ ನಾಪತ್ತೆಯಾದ 3 ಇನ್ನೂ ಕೂಡ ಪತ್ತೆಯಾಗಿಲ್ಲ. ಶಿರೂರು ಭಾಗದಲ್ಲಿ ಗುಡ್ಡ ಕುಸಿತ ಆಗಿ ಇವತ್ತಿಗೆ 14ನೇ ದಿನ. ನಿನ್ನೆ 13ನೇ ದಿನ ಕಾರ್ಯಾಚರಣೆ ನಡೆಸಿದ ಬಳಿಕ ತಾತ್ಕಾಲಿಕವಾಗಿ ಕಾರ್ಯಾಚರಣೆಯನ್ನು ಸ್ಥಗಿತಗೊಳಿಸಲಾಗಿತ್ತು. ಆದರೆ ತಡರಾತ್ರಿ IBಯಲ್ಲಿ ನಡೆದಂಥ ಮೀಟಿಂಗ್ನ ಸಂದರ್ಭದಲ್ಲಿ ಸುತಾರಾಮ್ ಈ ಒಂದು ಕಾರ್ಯಾಚರಣೆಯನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸುವಂತಿಲ್ಲ ಅಂತೇಳಿ ಕೇರಳದ ಶಾಸಕರು ಪಟ್ಟು ಹಿಡಿದು ಕೂತಿದ್ರು. ಆ ಸಂದರ್ಭದಲ್ಲಿ ಅವರಿಗೆ ಮನವರಿಕೆ ಮಾಡಿಕೊಡುವಂಥ ಕೆಲಸವನ್ನು ಜಿಲ್ಲಾಧಿಕಾರಿಗಳು ಹಾಗೂ ಸ್ಥಳೀಯ ಶಾಸಕರಾಗಿರುವಂಥ ಸತೀಶ್ ಅವರು ಮಾಡಿದರು. ಇವತ್ತು ಕೇರಳದಿಂದ ಆಪರೇಟರ್ ಒಬ್ಬರನ್ನು ಕರೆಸ್ತಾ ಇದ್ದಾರೆ. ಆ ಒಂದು ಆಪರೇಟರ್ ಇಲ್ಲಿಗೆ ಆಗಮಿಸಿ ಇವತ್ತು ಸಂಜೆ ಅವರು ರೀಚ್ ಆಗ್ತಾರೆ. ನಾಳೆ ಬೆಳಗ್ಗೆ ಇಲ್ಲಿಗೆ ಬಂದು ಇಲ್ಲಿ ಒಂದು ವೀಕ್ಷಣೆಯನ್ನು ಮಾಡ್ತಾರೆ. ನನ್ನ ಎಡಭಾಗದಲ್ಲಿ ಈಗ ನಾವೇನು ಗಮನಿಸ್ತಾ ಇದ್ದೀವಿ, ಇದು ಗಂಗಾವಳಿ ನದಿ. ಈ ಒಂದು ನದಿಯ ಹರಿವಿನ ವೇಗ ಏನಿದೆ ಅದು ಹೆಚ್ಚಾಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಕಾರ್ಯಾಚರಣೆಯನ್ನು ಸ್ಥಗಿತಗೊಳಿಸಲಾಗಿತ್ತು. ನೋಡಿ, ಅಲ್ಲಿ ಆ ಒಂದು ನದಿಯ ಮಧ್ಯಭಾಗದಲ್ಲಿ ಮಣ್ಣಿನ ರಾಶಿ ಬಿದ್ದಿರೋದನ್ನು ಗಮನಿಸ್ತಾ ಇದ್ದೀವಿ. ಆ ಸ್ಥಳದಲ್ಲಿ 4 ಪಾಯಿಂಟ್ಗಳನ್ನು ಮಾಡಿಕೊಟ್ಟಂತಹ ಮುಳುಗು ತಜ್ಞ ಈಶ್ವರ್ ಮಲ್ಪೆ ಅವರು ನದಿಯ ಅಡಿಗೆ ಹೋಗಿ ಅಲ್ಲಿ ಹುಡುಕಾಟವನ್ನು ನಡೆಸಿದ್ರು ಕೂಡ ಅದು ಎಲ್ಲೋ ಒಂದು ಕಡೆ ಯಶಸ್ಸು ಆಗಿರಲಿಲ್ಲ. ಕಾರಣ ಅಲ್ಲಿ ದೊಡ್ಡದಾದಂಥ ಆಲದ ಮರ ಇದೆ. ಆ ಆಲದ ಮರದಿಂದಾಗಿ ಅಡಚಣೆ ಆಗ್ತಾ ಇದೆ. ಆಲದ ಮರವನ್ನು ತೆರವುಗೊಳಿಸಬೇಕು. ಅದಾದ ಬಳಿಕ ಈ ಒಂದು ಹೆಸ್ಕಾಂನ ಹೈಟೆನ್ಷನ್ ವೈರ್ನ ಕಂಬಿಗಳೇನಿದೆ, ತಂತಿಗಳೇನಿದೆ, ಆ ತಂತಿಯು ಕೂಡ ಕೆಳಭಾಗದಲ್ಲಿ ಸಿಲುಕೊಂಡಿದೆ. ಅದನ್ನು ಕೂಡ ತೆರವುಗೊಳಿಸಿದ್ರೆ ಮಾತ್ರ ಒಂದು ರೀತಿಯಲ್ಲಿ ಕಾರ್ಯಾಚರಣೆಯನ್ನು ಮಾಡಬಹುದು ಅಂತೇಳಿ ಅವರು ನಿನ್ನೆಯೂ ಕೂಡ ಅವರ ಕಾರ್ಯಾಚರಣೆಯನ್ನು ಸ್ಥಗಿತಗೊಳಿಸಿದರು. ಹಾಗಾಗಿ ಇವತ್ತು ಕೇರಳದಿಂದ ಬರ್ತಾ ಇರುವಂತಹ ಆ ಒಂದು ಯಂತ್ರದ ಆಪರೇಟರ್ ಇದನ್ನು ಗಮನಿಸ್ತಾರೆ. ನೋಡಿ, ಇಲ್ಲಿ ಪ್ರಮುಖವಾಗಿ ಅವರು ಆಪರೇಟರ್ ತಿಳಿಸಿರುವಂಥದ್ದು ಈ ಗಂಗಾವಳಿ ನದಿಯ ನಾಟ್ ಸ್ಪೀಡ್ ಏನಿದೆ 2 ನಾಟ್ ಇದ್ದರೆ ಮಾತ್ರ ನಾವು ಅದನ್ನು ಕಾರ್ಯಾಚರಣೆ ಮಾಡ್ಬೋದು. ಆದರೆ ಇವತ್ತಿನ ಪರಿಸ್ಥಿತಿನ ಗಮನಿಸಿದಾಗ ಇದು 6 ನಾಟ್ ಇದೆ ಅನ್ನುವ ಮಾಹಿತಿ ಆಧರಿಸಿ ಅವರು ಕೂಡ ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ. ಹಾಗಾಗಿ ನಾಳೆ ಇಲ್ಲಿಗೆ ಬಂದು ಸ್ಥಳವನ್ನು ವೀಕ್ಷಣೆ ಮಾಡಿ ಆ ಬಳಿಕ ಇಲ್ಲಿ ಕಾರ್ಯಾಚರಣೆಯನ್ನು ಮಾಡ್ಬೋದಾ ಅಥವಾ ಸಾಧ್ಯವಿಲ್ವಾ, ಅಥವಾ ಗಂಗಾವಳಿ ನದಿಯ ಅರಿವಿನ ವೇಗ ಕಡಿಮೆ ಆದ ಬಳಿಕ ನಾವು ಕಾರ್ಯಾಚರಣೆ ಮಾಡಬೇಕಾ ಅನ್ನೋದ್ರ ಬಗ್ಗೆ ತೀರ್ಮಾನವನ್ನು ತೆಗೆದುಕೊಳ್ಳಲಾಗುತ್ತೆ. ಕ್ಯಾಮ್ರಾ ಪರ್ಸನ್ ರಾಕೇಶ್ ಗುಳೇಲ್ ಜೊತೆ ನಾಗೇಂದ್ರ ಬಾಬು, ರಿಪಬ್ಲಿಕ್ ಕನ್ನಡ, ಉತ್ತರಾಖಂಡ. ಮಳೆಯಿಂದಾಗಿ ಶಿರೂರು ಗುಡ್ಡ ಕುಸಿತ ಉಂಟಾಗಿ ಇವತ್ತಿಗೆ 14ನೇ ದಿನ. ಇನ್ನೂ ಕೂಡ ಅಲ್ಲಿ ನಾಪತ್ತೆಯಾದವರು 3 ಜನ ಇನ್ನೂ ಬಾಕಿ ಇದ್ದಾರೆ. ರಕ್ಷಣಾ ಕಾರ್ಯಾಚರಣೆ ಎಷ್ಟು ತೀವ್ರವಾಗಿ ನಡೀತು, ಅವ್ರಿಗೋಸ್ಕರ ಹುಡುಕಾಟ ಸಾಕಷ್ಟು ನಡೀತು. ಆದರೂ ಕೂಡ ಅವರು ಎಲ್ಲಿದ್ದಾರೆ ಅನ್ನೋಂಥ ಸುಳಿವು ಪತ್ತೆ ಆಗಿಲ್ಲ. ನಿನ್ನೆ ಸಂಜೆ ಈ ಕಾರ್ಯಾಚರಣೆಯನ್ನ ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲಾಯಿತು. ಯಾಕಂತಂದ್ರೆ ಅಲ್ಲಿ ಸಾಕಷ್ಟು ಅಡ್ಡಿ ಸಂಭವಿಸಿತು. ಹಾಗಾಗಿ ಆದರೆ ರಸ್ತೆ ದುರಸ್ತಿ ಮಾಡ್ತಾ ಇದ್ದಾರೆ IRB ಸಿಬ್ಬಂದಿ. ಈಗ ಸ್ಥಳದಲ್ಲಿ ಬೆಳಗಾವಿಯಿಂದ ಬಂದಿರುವಂತಹ ಮಷಿನರೀಸ್ನ ಉಪಯೋಗಿಸಿ ರಸ್ತೆ ದುರಸ್ತಿ ಮಾಡ್ತಾ ಇದ್ದಾರೆ. ಇವತ್ತು ಸಾಯಂಕಾಲ ಕೇರಳದಿಂದ ಸರ್ಚ್ ಆಪರೇಷನ್ಗೆ ಹೆಲ್ಪ್ ಆಗುವಂತಹ, ಸಹಾಯಕ ಆಗುವಂತಹ ಇನ್ನಷ್ಟು ಯಂತ್ರಗಳನ್ನು ತರಿಸಲಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ಆಪರೇಟರ್ ಕೂಡ ಬರ್ತಾರೆ ಅಂತ ಹೇಳಲಾಗ್ತಾ ಇದೆ. ಅವ್ರು ಬಂದ ನಂತರ ಯಂತ್ರ ತರಿಸಿ ಆನಂತರ ಹುಡುಕಾಟವನ್ನು ಮುಂದುವರಿಸಲಾಗತ್ತೆ. ಜುಲೈ 16ನೇ ತಾರೀಕು ಇಲ್ಲಿ ಗುಡ್ಡ ಕುಸಿತ ಸಂಭವಿಸಿತ್ತು. ಘಟನೆಯಲ್ಲಿ ನಾಪತ್ತೆಯಾದ 3 ಇನ್ನೂ ಕೂಡ ಪತ್ತೆಯಾಗಿಲ್ಲ. ಶಿರೂರು ಭಾಗದಲ್ಲಿ ಗುಡ್ಡ ಕುಸಿತ ಆಗಿ ಇವತ್ತಿಗೆ 14ನೇ ದಿನ. ನಿನ್ನೆ 13ನೇ ದಿನ ಕಾರ್ಯಾಚರಣೆ ನಡೆಸಿದ ಬಳಿಕ ತಾತ್ಕಾಲಿಕವಾಗಿ ಕಾರ್ಯಾಚರಣೆಯನ್ನು ಸ್ಥಗಿತಗೊಳಿಸಲಾಗಿತ್ತು. ಆದರೆ ತಡರಾತ್ರಿ IBಯಲ್ಲಿ ನಡೆದಂಥ ಮೀಟಿಂಗ್ನ ಸಂದರ್ಭದಲ್ಲಿ ಸುತಾರಾಮ್ ಈ ಒಂದು ಕಾರ್ಯಾಚರಣೆಯನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸುವಂತಿಲ್ಲ ಅಂತೇಳಿ ಕೇರಳದ ಶಾಸಕರು ಪಟ್ಟು ಹಿಡಿದು ಕೂತಿದ್ರು. ಆ ಸಂದರ್ಭದಲ್ಲಿ ಅವರಿಗೆ ಮನವರಿಕೆ ಮಾಡಿಕೊಡುವಂಥ ಕೆಲಸವನ್ನು ಜಿಲ್ಲಾಧಿಕಾರಿಗಳು ಹಾಗೂ ಸ್ಥಳೀಯ ಶಾಸಕರಾಗಿರುವಂಥ ಸತೀಶ್ ಅವರು ಮಾಡಿದರು. ಇವತ್ತು ಕೇರಳದಿಂದ ಆಪರೇಟರ್ ಒಬ್ಬರನ್ನು ಕರೆಸ್ತಾ ಇದ್ದಾರೆ. ಆ ಒಂದು ಆಪರೇಟರ್ ಇಲ್ಲಿಗೆ ಆಗಮಿಸಿ ಇವತ್ತು ಸಂಜೆ ಅವರು ರೀಚ್ ಆಗ್ತಾರೆ. ನಾಳೆ ಬೆಳಗ್ಗೆ ಇಲ್ಲಿಗೆ ಬಂದು ಇಲ್ಲಿ ಒಂದು ವೀಕ್ಷಣೆಯನ್ನು ಮಾಡ್ತಾರೆ.
ನನ್ನ ಎಡಭಾಗದಲ್ಲಿ ಈಗ ನಾವೇನು ಗಮನಿಸ್ತಾ ಇದ್ದೀವಿ, ಇದು ಗಂಗಾವಳಿ ನದಿ. ಈ ಒಂದು ನದಿಯ ಹರಿವಿನ ವೇಗ ಏನಿದೆ ಅದು ಹೆಚ್ಚಾಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಕಾರ್ಯಾಚರಣೆಯನ್ನು ಸ್ಥಗಿತಗೊಳಿಸಲಾಗಿತ್ತು. ನೋಡಿ, ಅಲ್ಲಿ ಆ ಒಂದು ನದಿಯ ಮಧ್ಯಭಾಗದಲ್ಲಿ ಮಣ್ಣಿನ ರಾಶಿ ಬಿದ್ದಿರೋದನ್ನ ಗಮನಿಸ್ತಾ ಇದ್ದೀವಿ. ಆ ಜಾಗದಲ್ಲಿ 4 ಪಾಯಿಂಟ್ಗಳನ್ನು ಮಾಡಿಕೊಟ್ಟಂತಹ ಮುಳುಗು ತಜ್ಞ ಈಶ್ವರ್ ಮಲ್ಪೆ ಅವರು ನದಿಯ ಅಡಿಗೆ ಹೋಗಿ ಅಲ್ಲಿ ಹುಡುಕಾಟವನ್ನು ನಡೆಸಿದ್ರು ಕೂಡ ಅದು ಎಲ್ಲೋ ಒಂದು ಕಡೆ ಯಶಸ್ಸು ಆಗಿರಲಿಲ್ಲ. ಕಾರಣ ಅಲ್ಲಿ ದೊಡ್ಡದಾದಂಥ ಆಲದ ಮರ ಇದೆ. ಆ ಆಲದ ಮರದಿಂದಾಗಿ ಅಡಚಣೆ ಆಗ್ತಾ ಇದೆ. ಆಲದ ಮರವನ್ನು ತೆರವುಗೊಳಿಸಬೇಕು. ಅದಾದ ಬಳಿಕ ಈ ಒಂದು ಹೆಸ್ಕಾಂನ ಹೈಟೆನ್ಷನ್ ವೈರ್ನ ಕಂಬಿಗಳೇನಿದೆ, ತಂತಿಗಳೇನಿದೆ, ಆ ತಂತಿಯು ಕೂಡ ಕೆಳಭಾಗದಲ್ಲಿ ಸಿಲುಕೊಂಡಿದೆ. ಅದನ್ನು ಕೂಡ ತೆರವುಗೊಳಿಸಿದ್ರೆ ಮಾತ್ರ ಒಂದು ರೀತಿಯಲ್ಲಿ ಕಾರ್ಯಾಚರಣೆಯನ್ನು ಮಾಡಬಹುದು ಅಂತೇಳಿ ಅವರು ನಿನ್ನೆಯೂ ಕೂಡ ಅವರ ಕಾರ್ಯಾಚರಣೆಯನ್ನು ಸ್ಥಗಿತಗೊಳಿಸಿದರು. ಹಾಗಾಗಿ ಇವತ್ತು ಕೇರಳದಿಂದ ಬರ್ತಾ ಇರುವಂತಹ ಆ ಒಂದು ಯಂತ್ರದ ಆಪರೇಟರ್ ಇದನ್ನು ಗಮನಿಸ್ತಾರೆ. ನೋಡಿ, ಇಲ್ಲಿ ಪ್ರಮುಖವಾಗಿ ಅವರು ಆಪರೇಟರ್ ತಿಳಿಸಿರುವಂಥದ್ದು ಈ ಗಂಗಾವಳಿ ನದಿಯ ನಾಟ್ ಸ್ಪೀಡ್ ಏನಿದೆ 2 ನಾಟ್ ಇದ್ದರೆ ಮಾತ್ರ ನಾವು ಅದನ್ನು ಕಾರ್ಯಾಚರಣೆ ಮಾಡ್ಬೋದು. ಆದರೆ ಇವತ್ತಿನ ಪರಿಸ್ಥಿತಿನ ಗಮನಿಸಿದಾಗ ಇದು 6 ನಾಟ್ ಇದೆ ಅನ್ನುವ ಮಾಹಿತಿ ಆಧರಿಸಿ ಅವರು ಕೂಡ ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ. ಹಾಗಾಗಿ ನಾಳೆ ಇಲ್ಲಿಗೆ ಬಂದು ಸ್ಥಳವನ್ನು ವೀಕ್ಷಣೆ ಮಾಡಿ ಆ ಬಳಿಕ ಇಲ್ಲಿ ಕಾರ್ಯಾಚರಣೆಯನ್ನು ಮಾಡ್ಬೋದಾ ಅಥವಾ ಸಾಧ್ಯವಿಲ್ವಾ, ಅಥವಾ ಗಂಗಾವಳಿ ನದಿಯ ಅರಿವಿನ ವೇಗ ಕಡಿಮೆ ಆದ ಬಳಿಕ ನಾವು ಕಾರ್ಯಾಚರಣೆ ಮಾಡಬೇಕಾ ಅನ್ನೋದ್ರ ಬಗ್ಗೆ ತೀರ್ಮಾನವನ್ನು ತೆಗೆದುಕೊಳ್ಳಲಾಗುತ್ತೆ. ಕ್ಯಾಮ್ರಾ ಪರ್ಸನ್ ರಾಕೇಶ್ ಗುಳೇಲ್ ಜೊತೆ ನಾಗೇಂದ್ರ ಬಾಬು, ರಿಪಬ್ಲಿಕ್ ಕನ್ನಡ, ಉತ್ತರಾಖಂಡ. ಮಳೆಯಿಂದಾಗಿ ಶಿರೂರು ಗುಡ್ಡ ಕುಸಿತ ಉಂಟಾಗಿ ಇವತ್ತಿಗೆ 14ನೇ ದಿನ. ಇನ್ನೂ ಕೂಡ ಅಲ್ಲಿ ನಾಪತ್ತೆಯಾದವರು 3 ಜನ ಇನ್ನೂ ಬಾಕಿ ಇದ್ದಾರೆ. ರಕ್ಷಣಾ ಕಾರ್ಯಾಚರಣೆ ಎಷ್ಟು ತೀವ್ರವಾಗಿ ನಡೀತು, ಅವ್ರಿಗೋಸ್ಕರ ಹುಡುಕಾಟ ಸಾಕಷ್ಟು ನಡೀತು. ಆದರೂ ಕೂಡ ಅವರು ಎಲ್ಲಿದ್ದಾರೆ ಅನ್ನೋಂಥ ಸುಳಿವು ಪತ್ತೆ ಆಗಿಲ್ಲ. ನಿನ್ನೆ ಸಂಜೆ ಈ ಕಾರ್ಯಾಚರಣೆಯನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲಾಯಿತು. ಯಾಕಂತಂದ್ರೆ ಅಲ್ಲಿ ಸಾಕಷ್ಟು ಅಡ್ಡಿ ಸಂಭವಿಸಿತು. ಹಾಗಾಗಿ ಆದರೆ ರಸ್ತೆ ದುರಸ್ತಿ ಮಾಡ್ತಾ ಇದ್ದಾರೆ IRB ಸಿಬ್ಬಂದಿ. ಈಗ ಸ್ಥಳದಲ್ಲಿ ಬೆಳಗಾವಿಯಿಂದ ಬಂದಿರುವಂತಹ ಮಷಿನರೀಸ್ನ ಉಪಯೋಗಿಸಿ ರಸ್ತೆ ದುರಸ್ತಿ ಮಾಡ್ತಾ ಇದ್ದಾರೆ. ಇವತ್ತು ಸಾಯಂಕಾಲ ಕೇರಳದಿಂದ ಸರ್ಚ್ ಆಪರೇಷನ್ಗೆ ಹೆಲ್ಪ್ ಆಗುವಂತಹ, ಸಹಾಯಕ ಆಗುವಂತಹ ಇನ್ನಷ್ಟು ಯಂತ್ರಗಳನ್ನು ತರಿಸಲಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ಆಪರೇಟರ್ ಕೂಡ ಬರ್ತಾರೆ ಅಂತ ಹೇಳಲಾಗ್ತಾ ಇದೆ. ಅವ್ರು ಬಂದ ನಂತರ ಯಂತ್ರ ತರಿಸಿ ಆನಂತರ ಹುಡುಕಾಟವನ್ನು ಮುಂದುವರಿಸಲಾಗತ್ತೆ. ಜುಲೈ 16ನೇ ತಾರೀಕು ಇಲ್ಲಿ ಗುಡ್ಡ ಕುಸಿತ ಸಂಭವಿಸಿತ್ತು. ಘಟನೆಯಲ್ಲಿ ನಾಪತ್ತೆಯಾದ 3 ಇನ್ನೂ ಕೂಡ ಪತ್ತೆಯಾಗಿಲ್ಲ. ಶಿರೂರು ಭಾಗದಲ್ಲಿ ಗುಡ್ಡ ಕುಸಿತ ಆಗಿ ಇವತ್ತಿಗೆ 14ನೇ ದಿನ. ನಿನ್ನೆ 13ನೇ ದಿನ ಕಾರ್ಯಾಚರಣೆ ನಡೆಸಿದ ಬಳಿಕ ತಾತ್ಕಾಲಿಕವಾಗಿ ಕಾರ್ಯಾಚರಣೆಯನ್ನು ಸ್ಥಗಿತಗೊಳಿಸಲಾಗಿತ್ತು. ಆದರೆ ತಡರಾತ್ರಿ IBಯಲ್ಲಿ ನಡೆದಂಥ ಮೀಟಿಂಗ್ನ ಸಂದರ್ಭದಲ್ಲಿ ಸುತಾರಾಮ್ ಈ ಒಂದು ಕಾರ್ಯಾಚರಣೆಯನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸುವಂತಿಲ್ಲ ಅಂತೇಳಿ ಕೇರಳದ ಶಾಸಕರು ಪಟ್ಟು ಹಿಡಿದು ಕೂತಿದ್ರು. ಆ ಸಂದರ್ಭದಲ್ಲಿ ಅವರಿಗೆ ಮನವರಿಕೆ ಮಾಡಿಕೊಡುವಂಥ ಕೆಲಸವನ್ನು ಜಿಲ್ಲಾಧಿಕಾರಿಗಳು ಹಾಗೂ ಸ್ಥಳೀಯ ಶಾಸಕರಾಗಿರುವಂಥ ಸತೀಶ್ ಸೈಲ್ ಅವರು ಮಾಡಿದರು. ಇವತ್ತು ಕೇರಳದಿಂದ ಆಪರೇಟರ್ ಒಬ್ಬರನ್ನು ಕರೆಸ್ತಾ ಇದ್ದಾರೆ. ಆ ಒಂದು ಆಪರೇಟರ್ ಇಲ್ಲಿಗೆ ಆಗಮಿಸಿ ಇವತ್ತು ಸಂಜೆ ಅವರು ರೀಚ್ ಆಗ್ತಾರೆ. ನಾಳೆ ಬೆಳಗ್ಗೆ ಇಲ್ಲಿಗೆ ಬಂದು ಇಲ್ಲಿ ಒಂದು ವೀಕ್ಷಣೆಯನ್ನು ಮಾಡ್ತಾರೆ. ನನ್ನ ಎಡಭಾಗದಲ್ಲಿ ಈಗ ನಾವೇನು ಗಮನಿಸ್ತಾ ಇದ್ದೀವಿ, ಇದು ಗಂಗಾವಳಿ ನದಿ. ಈ ಒಂದು ನದಿಯ ಹರಿವಿನ ವೇಗ ಏನಿದೆ ಅದು ಹೆಚ್ಚಾಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಕಾರ್ಯಾಚರಣೆಯನ್ನು ಸ್ಥಗಿತಗೊಳಿಸಲಾಗಿತ್ತು. ನೋಡಿ, ಅಲ್ಲಿ ಆ ಒಂದು ನದಿಯ ಮಧ್ಯಭಾಗದಲ್ಲಿ ಮಣ್ಣಿನ ರಾಶಿ ಬಿದ್ದಿರೋದನ್ನ ಗಮನಿಸ್ತಾ ಇದ್ದೀವಿ. ಆ ಜಾಗದಲ್ಲಿ 4 ಪಾಯಿಂಟ್ಗಳನ್ನು ಮಾಡಿಕೊಟ್ಟಂತಹ ಮುಳುಗು ತಜ್ಞ ಈಶ್ವರ್ ಮಲ್ಪೆ ಅವರು ನದಿಯ ಅಡಿಗೆ ಹೋಗಿ ಅಲ್ಲಿ ಹುಡುಕಾಟವನ್ನು ನಡೆಸಿದ್ರು ಕೂಡ ಅದು ಎಲ್ಲೋ ಒಂದು ಕಡೆ ಯಶಸ್ಸು ಆಗಿರಲಿಲ್ಲ. ಕಾರಣ ಅಲ್ಲಿ ದೊಡ್ಡದಾದಂಥ ಆಲದ ಮರ ಇದೆ. ಆ ಆಲದ ಮರದಿಂದಾಗಿ ಅಡಚಣೆ ಆಗ್ತಾ ಇದೆ. ಆಲದ ಮರವನ್ನು ತೆರವುಗೊಳಿಸಬೇಕು. ಅದಾದ ಬಳಿಕ ಈ ಒಂದು ಹೆಸ್ಕಾಂನ ಹೈಟೆನ್ಷನ್ ವೈರ್ನ ಕಂಬಿಗಳೇನಿದೆ, ತಂತಿಗಳೇನಿದೆ, ಆ ತಂತಿಯು ಕೂಡ ಕೆಳಭಾಗದಲ್ಲಿ ಸಿಲುಕೊಂಡಿದೆ. ಅದನ್ನು ಕೂಡ ತೆರವುಗೊಳಿಸಿದ್ರೆ ಮಾತ್ರ ಒಂದು ರೀತಿಯಲ್ಲಿ ಕಾರ್ಯಾಚರಣೆಯನ್ನು ಮಾಡಬಹುದು ಅಂತೇಳಿ ಅವರು ನಿನ್ನೆಯೂ ಕೂಡ ಅವರ ಕಾರ್ಯಾಚರಣೆಯನ್ನು ಸ್ಥಗಿತಗೊಳಿಸಿದರು. ಹಾಗಾಗಿ ಇವತ್ತು ಕೇರಳದಿಂದ ಬರ್ತಾ ಇರುವಂತಹ ಆ ಒಂದು ಯಂತ್ರದ ಆಪರೇಟರ್ ಇದನ್ನು ಗಮನಿಸ್ತಾರೆ. ನೋಡಿ, ಇಲ್ಲಿ ಪ್ರಮುಖವಾಗಿ ಅವರು ಆಪರೇಟರ್ ತಿಳಿಸಿರುವಂಥದ್ದು ಈ ಗಂಗಾವಳಿ ನದಿಯ ನಾಟ್ ಸ್ಪೀಡ್ ಏನಿದೆ 2 ನಾಟ್ ಇದ್ದರೆ ಮಾತ್ರ ನಾವು ಅದನ್ನು ಕಾರ್ಯಾಚರಣೆ ಮಾಡ್ಬೋದು. ಆದರೆ ಇವತ್ತಿನ ಪರಿಸ್ಥಿತಿನ ಗಮನಿಸಿದಾಗ ಇದು 6 ನಾಟ್ ಇದೆ ಅನ್ನುವ ಮಾಹಿತಿ ಆಧರಿಸಿ ಅವರು ಕೂಡ ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ. ಹಾಗಾಗಿ ನಾಳೆ ಇಲ್ಲಿಗೆ ಬಂದು ಸ್ಥಳವನ್ನು ವೀಕ್ಷಣೆ ಮಾಡಿ ಆ ಬಳಿಕ ಇಲ್ಲಿ ಕಾರ್ಯಾಚರಣೆಯನ್ನು ಮಾಡ್ಬೋದಾ ಅಥವಾ ಸಾಧ್ಯವಿಲ್ವಾ, ಅಥವಾ ಗಂಗಾವಳಿ ನದಿಯ ಅರಿವಿನ ವೇಗ ಕಡಿಮೆ ಆದ ಬಳಿಕ ನಾವು ಕಾರ್ಯಾಚರಣೆ ಮಾಡಬೇಕಾ ಅನ್ನೋದ್ರ ಬಗ್ಗೆ ತೀರ್ಮಾನವನ್ನು ತೆಗೆದುಕೊಳ್ಳಲಾಗುತ್ತೆ. ಕ್ಯಾಮ್ರಾ ಪರ್ಸನ್ ರಾಕೇಶ್ ಗುಳೇಲ್ ಜೊತೆ ನಾಗೇಂದ್ರ ಬಾಬು, ರಿಪಬ್ಲಿಕ್ ಕನ್ನಡ, ಉತ್ತರ